ರಾಜ್ಯದ 4 ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ತನ್ನದೇ ಆದ ಇತಿಹಾಸ ಹಾಗೂ ಮಹತ್ವ ಇದೆ. ಪ್ರಯಾಣಿಕರಿಗೆ ಉತ್ತಮ ಸೇವೆ ಜೊತೆಗೆ ಇಂದಿನ ಕಾಲಮಾನಕ್ಕೆ ತಕ್ಕಂತೆ ದಾಪುಗಾಲು ಹಾಕ್ತಿದೆ. ಸಿಬ್ಬಂದಿ ವೇತನ, ರಜೆ, ಲೆಕ್ಕಪತ್ರ ಹಾಗೂ ದಿನನಿತ್ಯದ ಆಗುಹೋಗುಗಳ ಕುರಿತಾಗಿ ಹೊಸ ತಂತ್ರಜ್ಞಾನ ಬಳಕೆ ಜೊತೆಗೆ ಈಗ ಇನ್ನೊಂದು ಸಾಧನೆ ಮಾಡಿದೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಈಗ ಇನ್ನಷ್ಟು ಪ್ರಯಾಣಿಕರ ಸ್ನೇಹಿಯಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಡಿಜಿಟಲೀಕರಣದತ್ತ ಹೆಜ್ಜೆ ಇಡ್ತಾ ಇದೆ. ಪ್ರಯಾಣಿಕ ಸ್ನೇಹಿಯಾಗುವತ್ತ ಮುಂದಡಿ ಇಟ್ಟಿದೆ. ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಆನ್ಲೈನ್ ಪೇಮೆಂಟ್ ಸಿಸ್ಟಮ್, QR ಕೋಡ್ ವ್ಯವಸ್ಥೆ ಜಾರಿ ಮಾಡಿದ್ರಿಂದ ಅನಗತ್ಯವಾದ ಮಾನವ ಸಂಪನ್ಮೂಲ ಬಳಕೆಯಾಗ್ತಿಲ್ಲ. ಇದರೊಂದಿಗೆ ಪ್ರಯಾಣಿಕರಿಗೆ ಸಹ ದೊಡ್ಡ ಪ್ರಮಾಣದಲ್ಲಿ ಅನುಕೂಲ ಆಗಿದೆ. ನಗದು ರಹಿತ UPI ವಹಿವಾಟುಗಳ ಮೂಲಕ ಟಿಕೆಟ್ ವಿತರಣೆ ಪ್ರಾರಂಭಿಸಿದ್ದು ಪ್ರಸ್ತುತ 51 ಘಟಕಗಳಲ್ಲಿ ನಿರ್ವಹಿಸುತ್ತಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ದಿನದಿಂದ ದಿನಕ್ಕೆ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಇಂದಿನ ಯುಗಕ್ಕೆ ತಕ್ಕಂತೆ ಪ್ರಯಾಣಿಕ ಸ್ನೇಹಿ ವ್ಯವಸ್ಥೆ ಮೈಗೂಡಿಸಿಕೊಂಡಿದೆ. ಈ ಮೂಲಕ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಪೂರ್ಣ ಡಿಜಿಟಲ್ ಆಗುವತ್ತ ಪ್ರಯತ್ನ ಆರಂಭಿಸಿದೆ. ಇದಕ್ಕಾಗಿ ಪ್ರಾಯೋಗಿಕ ಯೋಜನೆ ಯಶಸ್ವಿಯತ್ತ ಮುನ್ನಡೆದಿದೆ ಎಂದು ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮ್ಯಾನೇಜರ್ ಡೈರೆಕ್ಟರ್ ಪ್ರಿಯಾಂಕ್ ಹೇಳಿದ್ರು. ಇಬ್ಬರಿಗೂ ಈಗ ಎಲ್ಲಾ ಕಡೆನೂ ಡಿಜಿಟಲ್ ಪೇಮೆಂಟ್ಸ್ ಆಗ್ತಾ ಇರೋದಕ್ಕೋಸ್ಕರ ನಮ್ಮ ಚಿಲ್ಲರ ಪ್ರಾಬ್ಲಮ್ ಶಕ್ತಿ ಬಂದಂದ್ರೆ ನಮ್ಮ ಪ್ಯಾಸೆಂಜರ್ಸ್ ಜಾಸ್ತಿ ಆಗಿದ್ದಾರೆ. ಸೊ ನಮ್ಮ ಕಂಡಕ್ಟರ್ಸ್ಗೆ ಅಮೌಂಟ್ ಕೊಡೋದು, ಟಿಕೆಟ್ ಕೊಡುವಾಗ 100 ರೂಪಾಯಿ ಕೊಟ್ಟು ಮತ್ತೆ ವಾಪಸ್ ಕೊಡುವ ಅಮೌಂಟ್ ಎಲ್ಲಾನು ಆಲ್ಮೋಸ್ಟ್ ನಮಗೆ ಈ ಸಮಸ್ಯೆ ಇದೆಲ್ಲ ಇತ್ಯರ್ಥ ಆಗಿದೆ. ಅಂಡ್ ಪ್ರಯಾಣಿಕರಿಗೆ ಆಲ್ಮೋಸ್ಟ್ ಅವ್ರು ಎಲ್ಲಿ ಬೇಕಾದ್ರೂ ಹಾಕ್ಬೋದು. ನಮ್ಗೆ ಯಾವುದೇ ಟ್ರಾನ್ಸಾಕ್ಷನ್ ಇಶ್ಯೂಸ್ ಬಂದಿಲ್ಲ. 100% ಜಮಾ ಆಗೋದು. ಅವ್ರಿಗೂ ಯಾವ್ದು ಟ್ರಾನ್ಸಾಕ್ಷನ್ ಫೇಲ್ಯೂರ್ ಇಶ್ಯೂಸ್ ಎಲ್ಲ ಬರದೇ ಇರೋದಕ್ಕೋಸ್ಕರ ಅವ್ರಿಗೂ ಪ್ರಯಾಣ ಬಹಳ ಈಸಿ ಆಗಿದೆ. ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನ ವಿಭಾಗದ ಎಲ್ಲ ಡಿಪೋಗಳಲ್ಲಿ ಜಾರಿ ಮಾಡಲಾಗಿದೆ. ಬಳಕೆದಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ. UPI ಬಳಕೆ ಮಾಡುವವರು 2-3 ಪಟ್ಟು ಹೆಚ್ಚಾಗಿದ್ದಾರೆ. ಇದರಿಂದ ಪ್ರತಿದಿನ ಆನ್ಲೈನ್ ಪೇಮೆಂಟ್ನಿಂದ 28 ಲಕ್ಷ ಜಮಾ ಆಗ್ತಾ ಇದೆ. 30,000ಕ್ಕೂ ಮೇಲ್ಪಟ್ಟು ವಹಿವಾಟು ನಡೆಸುತ್ತಿದೆ. UPI ಜಾರಿಗೊಳಿಸಿದಾಗಿನಿಂದ ಇಲ್ಲಿಯವರೆಗೂ 50 ಕೋಟಿ ಸಂಗ್ರಹವಾಗಿದೆ. ಬಸ್ಗಳಲ್ಲಿ ಚಿಲ್ಲರೆ ವಿಚಾರಕ್ಕೆ ಜಗಳ ಆಗೋದನ್ನ ತಪ್ಪಿಸಲು ನಿಯಮ ಮೊದಲ ಹೆಜ್ಜೆ ಇಟ್ಟಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಾಮಾನ್ಯವಾಗಿ ಎಲ್ಲ ಬಸ್ಗಳಲ್ಲಿ ಟಿಕೆಟ್ ಪಡೆಯಲು ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಜಾರಿಗೆ ತಂದಿದೆ. ಸದ್ಯ ಕೆಲವು ಬಸ್ಗಳಲ್ಲಿ ಈ ಸೌಲಭ್ಯವಿಲ್ಲ. ಹಂತವಾಗಿ ಎಲ್ಲ ಮಾದರಿ ಬಸ್ಗಳಲ್ಲಿ ಈ ಸೌಲಭ್ಯ ಜಾರಿಗೊಳಿಸಲು ಯೋಜಿಸಿದೆ. ಆದ್ದರಿಂದ ಸಿಬ್ಬಂದಿ ಹಾಗೂ ಪ್ರಯಾಣಿಕರು ಅತ್ಯಂತ ಸಂತಸ ವ್ಯಕ್ತಪಡಿಸಿದ್ದಾರೆ. KSRTC ಬಸ್ಸಿನಲ್ಲಿ ಕಂಡಕ್ಟರ್ಗೆ ಫೋನ್ ಪೇ ವ್ಯವಸ್ಥೆ ಮಾಡಿದ್ರಿಂದ ಸಾರ್ವಜನಿಕರಿಗೆ ತುಂಬಾ ಒಳ್ಳೆಯದಾಗ್ತಾ ಇದೆ. ಇದೇ ತರನಾಗಿ KSRTC ಅವರು ಒಳ್ಳೆ ಯೋಜನೆಗಳು ತರೋದ್ರಿಂದ ಜನರಿಗೆ ಅನುಕೂಲ ಆಗ್ತಾ ಇದೆ. ಆದರೆ ಫ್ರೀ ಏನು ಬಿಟ್ಟಿದ್ದಾರೆ, ಚಿಲ್ಲರೆ ಸಮಸ್ಯೆ ಇರೋದನ್ನ ತಪ್ಪಿಸಿದ್ದಾರೆ. ಹಾಂ ಸರ್, ಚಿಲ್ಲರ್ ಕೊಟ್ಟು ಸಹಕರಿಸಬೇಕಾಗಿದೆ. ಹಾಂ ಸರ್, ಚಿಲ್ಲರ್ ಇಲ್ಲದಾಗ ಫೋನ್ ಪೇ ಬಂದು ಅನುಕೂಲ ಆಗೈತೆ ಸರ್. ಸರ್ ಹೆಂಗೆ ಸರ್ ಡಿಜಿಟಲ್ ಪೇಮೆಂಟ್ ಚೆನ್ನಾಗಿ ಮಾಡಕತ್ತಾರೆ ಈಗ ಜನ ಮಾಡ್ತಾರಲ್ಲ ಸರ್? ಹಾಂ, ಚಿಲ್ಲರೆ ಸಮಸ್ಯೆ ಎಲ್ಲ ಇದಾಗಿದೆ ಸಲ. ಹಾಂ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸರ್. ಈಗ ತಮ್ಗೆ ಕಿರಿಕಿರಿ ಅನ್ಸುತ್ತಾ? ಬಸ್ಗಳಲ್ಲಿ ಸಂಚಾರ ನಡೆಸುವಾಗ ಜೇಬಿನಲ್ಲಿ ಹಣವಿಲ್ಲದಿದ್ರೂ QR ಕೋಡ್ ಸ್ಕ್ಯಾನ್ ಮಾಡಿ ಟಿಕೆಟ್ ಪಡೆಯಬಹುದು. ಇದರಿಂದಾಗಿ ಜನರು ಹಣ ತರುವುದು ಮರೆತರೂ ಟಿಕೆಟ್ ಪಡೆಯಲು ಅನುಕೂಲವಾಗಲಿದೆ. ಅಲ್ಲದೆ ಚಿಲ್ಲರೆ ವಿಚಾರಕ್ಕೆ ಬಸ್ಗಳಲ್ಲಿ ಆಗುವ ವಾಗ್ವಾದಕ್ಕೆ ತಡೆ ಬೀಳಲಿದೆ. ಶಕ್ತಿ ಯೋಜನೆ ಜಾರಿಯಾದಾಗಿನಿಂದ ಪ್ರಯಾಣಿಕರ ಸಂಖ್ಯೆಯೂ ಹೆಚ್ಚಿದ್ದು ಚಿಲ್ಲರೆ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಹೀಗಾಗಿ ಪ್ರಯಾಣಿಕರು ಹಾಗೂ ಸಿಬ್ಬಂದಿಗೆ ಸಮಯದ ಉಳಿತಾಯವಾಗಲಿದೆ. ಇದರಿಂದ ನಮ್ಮ ಸಂಸ್ಥೆಯ ಅಕೌಂಟಿಂಗ್ ವ್ಯವಸ್ಥೆಗೂ ಸೌಲಭ್ಯವಾಗ್ತಾ ಇದೆ. ನಗದು ರಹಿತ ವ್ಯವಹಾರ ಮಾಡಬೇಕು ಎಂಬುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಉದ್ದೇಶವಾಗಿದೆ. ಹೀಗಾಗಿ ನಮ್ಮ ಕಾರ್ಯಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಪ್ರಶಂಸಾನ ಪತ್ರ ಬಂದಿದೆ. ಡಿಜಿಟಲ್ ಯೋಜನೆ ಚೆನ್ನಾಗಿ ನಡೀತಾ ಇದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ಡಿಜಿಟಲ್ ವ್ಯವಹಾರ ನಡೆಸುವ ಸಂಸ್ಥೆ ಎಂಬ ಹೆಗ್ಗಳಿಕೆ ಆಗಿದೆ. ಈ ಸಾಧನೆಗೆ ಹೆಚ್ಚಿನ ಸೌಲಭ್ಯ ಬಳಸಿಕೊಳ್ಳದೆ ಇದ್ದ ವ್ಯವಸ್ಥೆಯಲ್ಲೇ ಬಳಸಿಕೊಂಡು ಮಾಡಲಾಗ್ತಿರೋದ್ರಿಂದ ಪ್ರಯಾಣಿಕರು, ಚಾಲಕರು ಹಾಗೂ ನಿರ್ವಾಹಕರಿಗೂ ಅನುಕೂಲವಾಗಿದೆ. ಕಲ್ಮೇಶ ಮಂಡ್ಯಾಳ, ಜಿ ಕನ್ನಡ ನ್ಯೂಸ್, ಹುಬ್ಬಳ್ಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30,
ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.